ಮತ್ತೆ ಇನ್ನೂ ಹೆಚ್ಚಾಗಿ ಉದಾಹರಣೆಗಳು ಕೊಡ್ತೀರಾ ಸತ್ಯವೇದದಿಂದ? ಈ ಧೈರ್ಯದಿಂದ ಇರಲು ಪ್ರಯತ್ನ ಪಟ್ಟು ಸೋತಿರೋರು ಇರಬಹುದಲ್ವಾ? ಹೌದು ಹೌದು. ಅನೇಕ ಬಾರಿ ನಾವು ಏನು ನೋಡ್ತೇವೆ, ಈ ಸತ್ಯವೇದದಲ್ಲಿ ನೋಡಬೇಕಾದ್ರೆ ನಾವು ಒಂದೆಡೆ ನೋಡ್ತೇವೆ ಧೈರ್ಯವನ್ನು ಹೊತ್ತಿರುವಂಥವರು. ಅದೇ ರೀತಿಯಲ್ಲಿ ಈ ಧೈರ್ಯವನ್ನು ಇಲ್ಲದೇ ಇರುವಂತಹ ಜನರನ್ನು ಸಹ ನಾವು ಕಾಣ್ತೇವೆ. ಅದಕ್ಕೆ ಮುಖ್ಯವಾದಂಥ ಉದಾಹರಣೆಯನ್ನು ನಾವು ಕಾಣಬೇಕಾದ್ರೆ ಪೇತ್ರ. ನೋಡಿ, ಯೇಸು ಸ್ವಾಮಿಯನ್ನು ಕಂಡ್ರೆ ಪೇತ್ರನಿಗೆ ಬಹಳ ಇಷ್ಟ. ಅನೇಕ ಬಾರಿ ಸ್ವಾಮಿ ಏನೇ ಪ್ರಶ್ನೆ ಕೇಳಿದ್ರು ತಕ್ಷಣ ಉತ್ತರ ಕೊಡುವಂಥವನು ಪೇತ್ರ. ಅದು ಉತ್ತರ ಸರಿನೋ ತಪ್ಪೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಉತ್ತರ ಕೊಡುವಂಥವನು ಪೇತ್ರ. ಅದೇ ರೀತಿಯಲ್ಲಿ ಸ್ವಾಮಿ ಕಷ್ಟಕರವಾದಂಥ ಪ್ರಶ್ನೆಯನ್ನು ಕೇಳಿದಾಗ್ಯೂ ಸಹ ಮೊದಲನೇ ಬಾರಿ ಉತ್ತರ ಕೊಡುವಂಥವನು ಪೇತ್ರ. ಏನಪ್ಪ ನೀವೆಲ್ಲ ಚದುರು ಹೋಗ್ತೀರಾ ಎಂಬುದಾಗಿ ಹೇಳುವಾಗ, ಇಲ್ಲ ಸ್ವಾಮಿ, ನೀನು ಸೆರೆಮನೆಗೆ ಹೋದರೂ ನಾನು ಸಹ ನಿನ್ನ ಸಂಗಡ ಬರ್ತೇನೆ, ನೀನು ಸಾಯುವುದೇ ಆದರೂ ನಾನು ನಿನ್ನ ಸಂಗಡ ಬರ್ತೇನೆ ಎಂಬುದಾಗಿ ಹೇಳ್ತಾನೆ. ಈ ಪೇತ್ರ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟ ನಂತರ 2 ಕಾರ್ಯಗಳನ್ನು ಮಾಡ್ತಾನೆ. ಮಲ್ಕನ ಕಿವಿಯನ್ನು ಕತ್ತರಿಸಿದ ನಂತರ ಆ ಸ್ಥಳದಿಂದ ಬಿಟ್ಟು ಓಡಿ ಹೋಗ್ತಾನೆ, ಭಯ. ಅದಾದ ನಂತರ ಆತನು ಸ್ವಾಮಿಯನ್ನು ಕಾಣಲು ಆತನನ್ನು ಬಂದಿಯಾಗಿ ಎಳೆದುಕೊಂಡು ಹೋಗಿರುವಂತಹ ಸಮಯದಲ್ಲಿ ಅಲ್ಲಿ ತಲುಪುವಾಗ ಅಲ್ಲಿಯೂ ಸಹ ಈತನು ಯೇಸ್ವಾಮಿಯ ಜೊತೆಗಿದ್ದವನಲ್ವಾ, ಪೇತ್ರ ಅಲ್ವಾ, ಆತನ ಶಿಷ್ಯ ಅಲ್ವಾ, ಯೇಸ್ವಾಮಿಯ ಜೊತೆ ಇವನನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ ಎಂಬುದಾಗಿ, ಇಲ್ಲ, ನನಗೆ ಯೇಸ್ವಾಮಿ ಯಾರಂತಲೇ ಗೊತ್ತಿಲ್ಲ, ಅವರ ಬಗ್ಗೆ ನನಗೆ ಪರಿಚಯನೇ ಇಲ್ಲ, ನಾನು ಅವನಲ್ಲ ಎಂಬುದಾಗಿ ಹೇಳುವಂತಹ ಸಾಲುಗಳನ್ನು ನಾವು ಕೇಳ್ತೇವೆ. ಯಾಕೆ? ಆತನಲ್ಲಿ ಭಯವಿತ್ತು. ಆ ಭಯ ಅವನಲ್ಲಿ ಆ ರೀತಿಯಾದಂಥ ಕಾರ್ಯವನ್ನು ಮಾಡಿಸ್ತದೆ. ಸೊ ಹಾಗಾಗಿ ಧೈರ್ಯವಿಲ್ಲದೆ ಇರುವಂತಹ ಈ ಪೇತ್ರನು ದೇವರ ಆತ್ಮವನ್ನು ಹೊಂದಿದವನಾಗಿ ಆತನ ಜೀವಿತ ಮುಂದೆ ಪರಿವರ್ತನೆ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಅನೇಕ ಸ್ಥಳಗಳಿಗೆ, ಅನೇಕ ಜನರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹೊತ್ತುಕೊಂಡು ಹೋಗ್ತಾನೆ ಪೇತ್ರನು. ಅಂಥ ಪೇತ್ರನು ಅಂದರೆ ಯಾರು ಬಹಳ ಧೈರ್ಯವನ್ನು ಕಳೆದುಕೊಂಡಿದ್ದಾನೋ, ಆತನಲ್ಲಿ ಭಯವಿತ್ತೋ, ಈಗ ಧೈರ್ಯದಾಯಕನಾಗಿ ನಿಂತು ಸಭಾಮಂದಿರಗಳಲ್ಲಿ ವಾಕ್ಯವನ್ನು ಸಾರ್ತಿರುವಂಥ ಪೇತ್ರನನ್ನು ನಾವು ಅಪೊಸ್ತಲರ ಕೃತ್ಯ ಪುಸ್ತಕಗಳನ್ನು ಮೇಲ್ಗೊಂಡು ನೋಡುವಂಥವರು ನಾವಾಗಿರ್ತೇವೆ. ಅದೇ ರೀತಿಯಲ್ಲಿ ತಾನು ಬರೆಯುವಂಥ ಪತ್ರಿಕೆಗಳಲ್ಲಿ ಅಲ್ಲಿ ಭಯ ಬಿದ್ದಿರುವಂಥ ಜನರು, ಚದರಿ ಹೋಗಿರುವಂಥ ಜನರಿಗೆ ನೀವು ಭಯ ಪಡಬೇಡಿ, ದೇವರು ನಿಮ್ಮ ಜೊತೆಗಿದ್ದಾನೆ ಅನ್ನುವಂಥ ವಾಕ್ಯಗಳನ್ನು ಸಹ ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಈ ಪೇತ್ರನ ಉದಾಹರಣೆಯನ್ನು ಸಹ ನಾವು ತೆಗೆದುಕೊಳ್ಳಬಹುದು. ಇವಾಗ ನೋಡಿ, ಪೌಲನು ಅಷ್ಟೇ ಅನೇಕ ರೀತಿಯಾದಂಥ ಕಾರ್ಯಗಳನ್ನು, ಅಂದರೆ ದೇವರು ಒಪ್ಪದೇ ಇರುವಂಥ ಕಾರ್ಯಗಳನ್ನು ಮಾಡುವುದನ್ನು ನಾವು ಕಾಣ್ತೇವೆ. ಆದರೆ ಇವರಿಬ್ಬರು ಧೈರ್ಯದಾಯಕವಾಗಿ ಅವರ ಮುಂದೆ ಇರುವಂಥ ಸಾವನ್ನು ಎದುರಿಸುವಂಥದ್ದನ್ನು ನಾವು ನೋಡ್ತೇವೆ. ಪೌಲನು ಹೇಳ್ತಾನೆ, ನಾನು ಬದುಕುವುದೆಂದರೆ ಕ್ರಿಸ್ತನೇ, ನನಗೆ ಸಾವು ಲಾಭವೇ. ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನಲ್ಲ, ನಾನು ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭವೇ. ಈ ರೀತಿಯಾದಂಥ ಬದುಕನ್ನು ನಾನು ನೀವುಗಳು ಹೊಂದಬೇಕು. ಈ ರೀತಿಯಾದಂಥ ಬದುಕನ್ನು ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ನನ್ನ ಆಶೆ ಆಗಿರ್ತದೆ.